Hello aspirants, welcome back to India for IAS. This is Manjunath Mudur. In this video, we are continuing with the chapter 11 of Economic Survey, that is Human Development. In the part 1 video of chapter 11, Human Development, we have covered health and family welfare. So in this video, that is part 2 of Human Development, we are focusing on education. So we are going to discuss about the various initiatives and developments that happened in Karnataka with respect to education field. This topic is very important for both KS prelims and mains. The chapter 11 of the economic survey, it contains human development. So within human development, we have already discussed health and family welfare. So in this video, we are going to study about education. So in the next coming videos, we will be discussing welfare of the scheduled caste, welfare of the scheduled tribes, then backward classes welfare, then welfare of minorities, women and child development, empowerment of differently abled and senior citizens, then human development and gender development. So these are the topics that we are going to study in the upcoming videos. ಸಂಯುಕ್ತ ರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿ. ಸೊ ಅದರಲ್ಲಿ ಗುರಿ ಗೋಲ್ ನಂಬರ್ 4 ಇದು ಯಾವುದರ ಬಗ್ಗೆ ಹೇಳುತ್ತದೆ ಅಂದರೆ ಎಜುಕೇಷನ್, ಶಿಕ್ಷಣ ಕ್ಷೇತ್ರದ ಬಗ್ಗೆ ಹೇಳುತ್ತದೆ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಉಂಟಾಗುತ್ತಿರತಕ್ಕಂಥ ಎಲ್ಲ ಬೆಳವಣಿಗೆಗಳು ಸಂಯುಕ್ತ ರಾಷ್ಟ್ರಗಳ ಗುರಿ ಗೋಲ್ ನಂಬರ್ 4 ದಟ್ ಈಸ್ ಕ್ವಾಲಿಟಿ ಎಜುಕೇಷನ್ ಇದಕ್ಕೆ ಅನುಗುಣವಾಗಿ ಅಥವಾ ಇದಕ್ಕೆ ಪೂರಕವಾಗಿ ಉಂಟಾಗಿರುತ್ತವೆ. ಸೊ ಮುಂದುವರೆದು ಸಂಯುಕ್ತ ರಾಷ್ಟ್ರಗಳ ಸುಸ್ಥಿರ ಅಭಿವೃದ್ಧಿ ಗುರಿ ಏನು ಹೇಳುತ್ತದೆ ಎಂದರೆ ಜಾಗತಿಕ ಶಾಂತಿ ಮತ್ತು ಸಮೃದ್ಧಿಯನ್ನು ಬೆಳೆಸುವಲ್ಲಿ ಶಿಕ್ಷಣದ ಪಾತ್ರ ಅತಿ ಮುಖ್ಯವಾಗಿದೆ ಎಂದು ಹೇಳುತ್ತದೆ. ಈ ನಿಟ್ಟಿನಲ್ಲಿ ಭಾರತದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಪರಿಚಯಿಸಲಾಗಿದೆ. ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ಮುಖ್ಯ ಉದ್ದೇಶಗಳೇನೆಂದರೆ ರಾಷ್ಟ್ರೀಯ ಶಿಕ್ಷಣ ನೀತಿ ವೈಯಕ್ತಿಕಗೊಳಿಸಿದ ಅರ್ಥಪೂರ್ಣ ಮತ್ತು ಸಮಗ್ರ ಕಲಿಕೆಗೆ ಒತ್ತನ್ನು ನೀಡುತ್ತದೆ ಮತ್ತು ಇದು ಪ್ರತಿ ಮಗುವಿಗೆ ಅದರ ಸಾಮರ್ಥ್ಯಕ್ಕೆ ಮತ್ತು ಅದರ ಒಲವುಗಳಿಗೆ ಸೂಕ್ತವಾದ ಕ್ಷೇತ್ರಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಅರಿತುಕೊಳ್ಳಲು ಸಕ್ರಿಯಗೊಳಿಸುವಂತಹ ಗುರಿಯನ್ನು ಹೊಂದಿದೆ. ಇನ್ನು ಕರ್ನಾಟಕದಲ್ಲಿ ಶಿಕ್ಷಣದಲ್ಲಿ ಉಂಟಾದ ಬೆಳವಣಿಗೆಗಳನ್ನು ನೋಡುವುದಾದರೆ ಲಿಟ್ರಸಿ ರೇಟ್ ಇನ್ ಕರ್ನಾಟಕ ಅಂದರೆ ಕರ್ನಾಟಕದಲ್ಲಿ ಸಾಕ್ಷರತೆಯ ಪ್ರಮಾಣ. ಕರ್ನಾಟಕದಲ್ಲಿ ಒಟ್ಟು ಸಾಕ್ಷರತೆ 75.36, ಭಾರತದಲ್ಲಿ 74.04. ಸೊ ದಿಸ್ ಲಿಟ್ರಸಿ ರೇಟ್ ಇಸ್ ಆಸ್ ಪರ್ 2011 ಸೆನ್ಸಸ್. 2011 ಜನಗಣತಿಯ ಪ್ರಕಾರ ಕೊಟ್ಟಿರ್ತಕ್ಕಂತಹ ಸಾಕ್ಷರತೆ ಇದಾಗಿದೆ. ಸೊ ಮೇಲ್ ಲಿಟ್ರಸಿ ರೇಟ್ ಈಸ್ 82.47 and in India male literacy rate is 82.14. Female literacy rate is 68.08. in overall India it is 65.46. ಕರ್ನಾಟಕದ ಗ್ರಾಮೀಣ ಭಾಗದ ಸಾಕ್ಷರತೆಯನ್ನು ನೋಡುವುದಾದರೆ ಒಟ್ಟು 68.73 ಲಿಟ್ರಸಿ ರೇಟ್ ಇದೆ. ಸೊ ಮೇಲ್ ಲಿಟ್ರಸಿ ರೇಟ್ ಇಸ್ 77.61, ಫೀಮೇಲ್ ಲಿಟ್ರಸಿ ರೇಟ್ ಇಸ್ 58.32. ಸೊ ಕರ್ನಾಟಕ ಅರ್ಬನ್ ಲಿಟ್ರಸಿ ರೇಟ್ ಅಂದರೆ ನಗರ ಪ್ರದೇಶದ ಸಾಕ್ಷರತೆಯನ್ನು ನೋಡುವುದಾದರೆ ಸೊ ಒಟ್ಟು ಸಾಕ್ಷರತೆ 85.78, ಮೇಲ್ ಅಂದರೆ ಗಂಡು ಮಕ್ಕಳ ಸಾಕ್ಷರತೆ 90.04 ಆ್ಯಂಡ್ ಫೀಮೇಲ್ ಸ್ತ್ರೀ ಅಥವಾ ಹೆಣ್ಣು ಮಕ್ಕಳ ಸಾಕ್ಷರತೆ 77.97 ಆಗಿರುತ್ತದೆ. ಈಗ ನಾವು ಕರ್ನಾಟಕದಲ್ಲಿ ಉಂಟಾದಂತಹ ಪ್ರಾಥಮಿಕ ಶಿಕ್ಷಣದ ಕೆಲವು ಬೆಳವಣಿಗೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಕಮಿಂಗ್ ಟು ಎಲಿಮೆಂಟರಿ ಎಜುಕೇಷನ್, ಆರ್ಟಿಕಲ್ 21A ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇಟ್ ಗ್ಯಾರಂಟೀಸ್ ದ ರೈಟ್ ಟು ಎಜುಕೇಷನ್. ಸೊ ಭಾರತದ ಸಂವಿಧಾನದ 21ನೇ ಎ ವಿಧಿಯು ಶಿಕ್ಷಣದ ಹಕ್ಕನ್ನು ಖಾತರಿಪಡಿಸುತ್ತದೆ. ಇನ್ ಆರ್ಡರ್ ಟು ಗಿವ್ ಎಫೆಕ್ಟ್ ಟು ದಿಸ್ ಆರ್ಟಿಕಲ್, the Parliament of India it enacted Right of Children to Free and Compulsory Elementary Education Act 2009. ಸಂವಿಧಾನದ 21ನೇ ಎ ವಿಧಿಯನ್ನು ಜಾರಿಗೆಗೊಳಿಸಲು ಭಾರತದ ಸಂಸತ್ತು ರೈಟ್ ಆಫ್ ಚಿಲ್ಡ್ರನ್ ಟು ಫ್ರೀ ಆ್ಯಂಡ್ ಕಂಪಲ್ಸರಿ ಎಲಿಮೆಂಟರಿ ಎಜುಕೇಷನ್ ಉಚಿತ ಮತ್ತು ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಮಕ್ಕಳ ಹಕ್ಕು ಕಾಯ್ದೆಯನ್ನು 2009ರಲ್ಲಿ ಜಾರಿಗೆ ತರಲಾಗುತ್ತದೆ. ಸೊ ದಿಸ್ ಆಕ್ಟ್ ಎನೆಕ್ಟೆಡ್ ಟು ಎನ್ಶ್ಯೂರ್ ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಫಾರ್ ಆಲ್ ಚಿಲ್ಡ್ರನ್ ಹೂ ಆರ್ ಏಜ್ಡ್ ಬಿಟ್ವೀನ್ 6 and 14 years. ಸೊ ಎಲ್ಲ ಮಕ್ಕಳು 6ರಿಂದ 14 ವರ್ಷದವರೆಗಿನ ಎಲ್ಲ ಮಕ್ಕಳಿಗೂ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ ಕೊಡುವುದಕ್ಕಾಗಿ ಈ ಕಾಯ್ದೆಯನ್ನು ಜಾರಿಗೆಗೊಳಿಸಲಾಗಿದೆ. ಸೊ ದಿಸ್ ಸ್ಕೀಮ್ ಇಟ್ ಬಿಕೇಮ್ ಆಪರೇಟಿವ್ ಇನ್ ಏಪ್ರಿಲ್ 2010, ಪ್ರೊವೈಡಿಂಗ್ ಎ ಲೀಗಲ್ ಫ್ರೇಮ್ವರ್ಕ್ ಫಾರ್ ಯೂನಿವರ್ಸಲ್ ಎಲಿಮೆಂಟರಿ ಎಜುಕೇಷನ್. ಈ ಕಾಯ್ದೆಯು ಏಪ್ರಿಲ್ 2010ರಂದು ಜಾರಿಗೆ ಬಂದಿರುತ್ತದೆ ಮತ್ತು ಈ ಕಾಯ್ದೆಯು ಸಾರ್ವತ್ರಿಕ ಪ್ರಾಥಮಿಕ ಶಿಕ್ಷಣಕ್ಕಾಗಿ
ಕಾನೂನಿನ ಒಂದು ಚೌಕಟ್ಟನ್ನು ಒದಗಿಸುತ್ತದೆ. The following table, it gives the details about the both gross enrollment ratio and net enrollment ratio at primary level, upper primary level and secondary level. So go through the table and try to remember the figures, that is figures with respect to 2022 and 2023. So this statistics or data, it may come in the examination. Now we will look into the steps taken to ensure the continuation of mainstreamed children in regular schools. ಮೊದಲನೆಯದಾಗಿ reduced dropout period. So the school dropout period for children is reduced to 7 days instead of previous 60 days. So this ensures the prompt intervention done by state government. So ಮೊದಲು ಸ್ಕೂಲ್ ಡ್ರಾಪೌಟ್ ಪೀರಿಯಡ್ ಎಷ್ಟಿತ್ತಂದರೆ ಮಕ್ಕಳ ಶಾಲೆಯ ಡ್ರಾಪೌಟ್ ಪೀರಿಯಡ್ 60 ಡೇಸ್ ಇತ್ತು, ಅದನ್ನು 7 ಡೇಸ್ಗೆ ರೆಡ್ಯೂಸ್ ಮಾಡಲಾಗಿದೆ. ಸೊ ಇದರಿಂದ ಏನಾಗ್ತಿದೆ ಅಂತಂದರೆ ಮಕ್ಕಳು ಕಂಟಿನ್ಯೂಸ್ ಆಗಿ ಶಾಲೆಗೆ ಬರುವುದು ಇನ್ಕ್ರೀಸ್ ಆಗುತ್ತಾ ಇದೆ. ಮಕ್ಕಳ ಗೈರು ಹಾಜರಾತಿಯನ್ನು ತಡೆಗಟ್ಟಲು ಶಿಕ್ಷಣ ಸಂಯೋಜಕರ ನೇಮಕಾತಿ ಅಂದರೆ ಎಜುಕೇಷನ್ ಕೋಆರ್ಡಿನೇಟರ್ನ ಅಪಾಯಿಂಟ್ಮೆಂಟ್ ಮಾಡಲಾಗಿದೆ. ಸೊ ಈ ಎಜುಕೇಷನ್ ಕೋಆರ್ಡಿನೇಟರ್ಸ್ ಅವರು ಮಕ್ಕಳ ಮನೆಗಳಿಗೆ ತೆರಳಿ ಪೋಷಕರ ಮನವೊಲಿಸಿ ಮಕ್ಕಳನ್ನು ಶಾಲೆಗೆ ಕಳುಹಿಸಲು ಪೋಷಕರ ಮನವೊಲಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದರೊಂದಿಗೆ ಕರ್ನಾಟಕ ಸರ್ಕಾರವು ಉಚಿತ ಸಮವಸ್ತ್ರ, ಪಠ್ಯಪುಸ್ತಕಗಳು, ಮಧ್ಯಾಹ್ನದ ಬಿಸಿಯೂಟ, ಕ್ಷೀರಭಾಗ್ಯ ಮತ್ತು ವಿಟಮಿನ್ ಮಾತ್ರೆಗಳನ್ನು ನಿಯಮಿತವಾಗಿ ಶಾಲಾ ಹಾಜರಾತಿಯನ್ನು ಉತ್ತೇಜಿಸಲು ನೀಡಲಾಗುತ್ತದೆ. ಸೊ ಈ ಎಲ್ಲ ಸೌಲಭ್ಯಗಳನ್ನು ಕಲ್ಪಿಸುತ್ತಿರುವುದರಿಂದ ಮಕ್ಕಳ ಡ್ರಾಪ್ಔಟ್ ರೇಟ್ ಕಡಿಮೆಯಾಗುತ್ತಿದೆ. ಸೊ ಮಕ್ಕಳು ಕಂಟಿನ್ಯೂಸ್ ಆಗಿ ಶಾಲೆಗೆ ಬರಲು ಸಾಧ್ಯವಾಗುತ್ತಿದೆ. ಮುಂದುವರಿದು ಕರ್ನಾಟಕ ಸರ್ಕಾರವು ವಿದ್ಯಾರ್ಥಿ ವೇತನ ಮತ್ತು ಹಾಸ್ಟೆಲ್ಗಳ ಸೌಲಭ್ಯವನ್ನು ನೀಡುತ್ತಿದೆ ಮತ್ತು ದಾಖಲಾತಿಗಳ ನಿರ್ವಹಣೆಯನ್ನು ಮಾಡುತ್ತಿದೆ, ದಟ್ ಈಸ್ ಮೇಂಟೆನೆನ್ಸ್ ಆಫ್ ರಿಜಿಸ್ಟರ್ಸ್. ಮತ್ತು ಇದರೊಂದಿಗೆ ವಿಶೇಷ ಶಾಲೆ ಮತ್ತು ಹಾಸ್ಟೆಲ್ಗಳನ್ನು ಕೂಡ ಪ್ರಾರಂಭ ಮಾಡುತ್ತಿದೆ ಮತ್ತು ಜಾಗೃತಿ ಅಭಿಯಾನಗಳನ್ನು ಅಥವಾ ಆಂದೋಲನಗಳನ್ನು ಮಕ್ಕಳ ಶಾಲಾ ಪ್ರವೇಶಕ್ಕೆ ಪ್ರೋತ್ಸಾಹಿಸಲು ಪೋಷಕರಿಗೆ ಕರಪತ್ರಗಳನ್ನು ಹಂಚುವಲ್ಲಿ ಕೂಡ ಯಶಸ್ವಿಯಾಗಿದೆ. ಈಗ ನಾವು ಶಾಲಾ ಕಾಲೇಜುಗಳ ಮೂಲ ಸೌಕರ್ಯಗಳನ್ನು ಒದಗಿಸಲು ಕರ್ನಾಟಕ ಸರ್ಕಾರವು ಜಾರಿಗೆ ತಂದಿರತಕ್ಕಂತಹ ಯೋಜನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ. ಸೊ ಸಮಗ್ರ ಶಿಕ್ಷಣ ಕರ್ನಾಟಕದ ಅಡಿಯಲ್ಲಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕರ್ನಾಟಕ ಸರ್ಕಾರವು ಪ್ರಯತ್ನ ಪಡುತ್ತಿದೆ. ಸೊ ಪ್ರಾಥಮಿಕ ಶಿಕ್ಷಣದ ಸಾರ್ವತ್ರಿಕ ಯೋಜನೆಯಡಿ, ಸೊ ಯೂನಿವರ್ಸಲೈಸೇಷನ್ ಆಫ್ ಪ್ರೈಮರಿ ಎಜುಕೇಷನ್ ಸ್ಕೀಮ್, ಸೊ ಈ ಯೋಜನೆಯಡಿ ಅಗತ್ಯ ಮೂಲ ಸೌಕರ್ಯಗಳನ್ನು ಒದಗಿಸುವ ಗುರಿಯನ್ನು ರಾಜ್ಯ ಸರ್ಕಾರ ಹೊಂದಿದೆ. ಸೊ ಇದರೊಂದಿಗೆ ಪಂಚ ಸೌಲಭ್ಯ ಎಂದು ಕರೆಯಲ್ಪಡುವ 5 ಪ್ರಮುಖ ಸೌಲಭ್ಯಗಳಾದಂಥ ಕುಡಿಯುವ ನೀರು, ಶೌಚಾಲಯ, ಆಟದ ಮೈದಾನಗಳು, ಕಾಂಪೌಂಡ್ ಗೋಡೆಗಳು ಮತ್ತು ಶಾಲಾ ಕಟ್ಟಡಗಳನ್ನು ಇದು ನಿರ್ಮಿಸುತ್ತಿದೆ. ಸೊ ಪಂಚ ಸೌಲಭ್ಯ, ಸೊ ಎಕ್ಸಾಮಲ್ಲಿ ಪಂಚ ಸೌಲಭ್ಯ ಅಂತ ಬಂದರೆ ಸೊ ಇಟ್ ಈಸ್ ರಿಲೇಟೆಡ್ ಟು ಮೂಲ ಸೌಕರ್ಯ, ಇಟ್ ಈಸ್ ರಿಲೇಟೆಡ್ ಟು ಡೆವಲಪ್ಮೆಂಟ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಆಫ್ ದಿ ಪ್ರೈಮರಿ ಸ್ಕೂಲ್ಸ್. Then coming to the availability of teachers in government and private schools. So the teacher-pupil ratio, ಶಿಕ್ಷಕ ವಿದ್ಯಾರ್ಥಿ ಅನುಪಾತ. ಸೊ ದಿಸ್ ಈಸ್ ಸ್ಯಾಟಿಸ್ಫ್ಯಾಕ್ಟರಿ ಇನ್ ಗೌರ್ಮೆಂಟ್ ಸ್ಕೂಲ್ಸ್. ಇದು ಗೌರ್ಮೆಂಟ್ ಅಂದರೆ ಸರ್ಕಾರಿ ಶಾಲೆಗಳಲ್ಲಿ 1:25 ಇದೆ. ಸೊ ದ ಸೇಮ್ teacher-pupil ratio in private aided and unaided school is comparatively higher, that is 1:55 and 1:31. So this teacher-pupil ratio in government schools, this is very important from examination point of view. Coming to the one of the important scheme related to secondary education is National Skills Qualification Framework. So ಪ್ರೌಢ ಶಿಕ್ಷಣದ ಕುರಿತಾದಂತಹ ಒಂದು ಇಂಪಾರ್ಟೆಂಟ್ ಯೋಜನೆ ಏನಂದರೆ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ಕೆಲಸ. ದಿ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್, ಗೌರ್ಮೆಂಟ್ ಆಫ್ ಇಂಡಿಯಾ, ಇಟ್ ಹ್ಯಾಸ್ ಲಾಂಚ್ಡ್ ನ್ಯಾಷನಲ್ ಸ್ಕಿಲ್ ಕ್ವಾಲಿಫಿಕೇಷನ್ ಫ್ರೇಮ್ವರ್ಕ್ as a part of ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ. ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯವು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣದ ಅಭಿಯಾನದ ಅಂಗವಾಗಿ ಅಥವಾ ಭಾಗವಾಗಿ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟನ್ನು ಪ್ರಾರಂಭಿಸಿದೆ. The primary aim of this national skill qualification framework is to integrate vocational courses with regular academic courses. So through this, enabling students to acquire skills and competencies for employment. ಈ ರಾಷ್ಟ್ರೀಯ ಕೌಶಲ್ಯ ಅರ್ಹತಾ ಚೌಕಟ್ಟಿನ ಪ್ರಾಥಮಿಕ ಗುರಿ ಏನೆಂದರೆ ವೃತ್ತಿಪರ ಕೋರ್ಸ್ಗಳನ್ನು ನಿಯಮಿತವಾಗಿ
ಶೈಕ್ಷಣಿಕ ಕೋರ್ಸ್ಗಳೊಂದಿಗೆ ಸಂಯೋಜಿಸುವುದು. ಇದರೊಂದಿಗೆ ವಿದ್ಯಾರ್ಥಿಗಳನ್ನು ಉದ್ಯೋಗಕ್ಕಾಗಿ ಬೇಕಾಗಿರುವಂತಹ ಎಲ್ಲ ಕೌಶಲ್ಯಗಳನ್ನು ಅವರಲ್ಲಿ ತುಂಬುವುದು. ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಅಕ್ರಾಸ್ 10 ಡಿಫರೆಂಟ್ ಲೆವೆಲ್ಸ್ ಸ್ಪ್ಯಾನಿಂಗ್ ಫ್ರಮ್ 9th to 12th grades. So it is continued through graduation, post-graduation and even at PhD levels. The students who opt for vocational subject under National Skills Qualification Framework in 9th to 12th grades are exempted from studying third language. So ಯಾರು ಈ NSQF ಅಡಿಯಲ್ಲಿ ವೊಕೇಶನಲ್ ಸಬ್ಜೆಕ್ಟ್ ಅಥವಾ ವೃತ್ತಿಪರ ಕೋರ್ಸ್ಗಳನ್ನು ಕಲಿಯಲು ಇಚ್ಛಿಸುತ್ತಾರೆ ಅವರನ್ನು 9th ಮತ್ತು 10th ಸ್ಟ್ಯಾಂಡರ್ಡಲ್ಲಿ ಥರ್ಡ್ ಲ್ಯಾಂಗ್ವೇಜನ್ನು ಕಲಿಯೋದ್ರಿಂದ ವಿನಾಯಿತಿ ನೀಡಲಾಗುತ್ತದೆ. Then the next important scheme is Kalika Balavardhane scheme or program. The main objective of this scheme is enhancing the quality of learning for students from class 1 to class 9 in academic year 2023 and 24. ಕಲಿಕಾ ಬಾಲವರ್ಧನೆ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ 2023 ಮತ್ತು 24ರ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 9ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಕಲಿಕೆಯ ಗುಣಮಟ್ಟವನ್ನು ಹೆಚ್ಚಿಸುವುದು. Then the next objective is preparation of a student activity book based on learning outcomes. So ವಿದ್ಯಾರ್ಥಿಗಳ ಕಲಿಕೆಯ ಫಲಿತಾಂಶಗಳ ಆಧಾರದ ಮೇಲೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕವನ್ನು ತಯಾರಿಸುವುದು ಈ ಕಾರ್ಯಕ್ರಮದ ಮತ್ತೊಂದು ಉದ್ದೇಶವಾಗಿರುತ್ತದೆ. Then the third objective is development of teachers activity bank containing activities to enhance students learning. ಮೂರನೆಯ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳ ಕಲಿಕೆಯನ್ನು ಹೆಚ್ಚಿಸಲು ಚಟುವಟಿಕೆಗಳನ್ನು ಒಳಗೊಂಡಿರ್ತಕ್ಕಂಥ ಶಿಕ್ಷಕರ ಚಟುವಟಿಕೆ ಬ್ಯಾಂಕನ್ನು ಅಭಿವೃದ್ಧಿಪಡಿಸುವುದು. Then the next important program is ಸಂಭ್ರಮ ಶನಿವಾರ ಪ್ರೋಗ್ರಾಮ್. ಸಂಭ್ರಮ ಶನಿವಾರ ಪ್ರೋಗ್ರಾಮ್ ಅಂದರೆ ನೋ ಬ್ಯಾಗ್ ಡೇ. ನೋ ಬ್ಯಾಗ್ ಡೇ ಅಂತಂದರೆ ಶನಿವಾರದಂದು ಬ್ಯಾಗನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ. ಈ ಸಂಭ್ರಮ ಶನಿವಾರದ ಮುಖ್ಯ ಉದ್ದೇಶ ಏನೆಂದರೆ ಪ್ರತಿ ತಿಂಗಳ 3ನೇ ಶನಿವಾರದಂದು ಬ್ಯಾಗ್ ರಹಿತ ದಿನವನ್ನು ಜಾರಿಗೆಗೊಳಿಸಲಾಗಿದೆ. ಇದರ ಮೂಲಕ ವಿದ್ಯಾರ್ಥಿಗಳಿಗೆ ಶಾಲಾ ಬ್ಯಾಗಿನ ಹೊರೆಯನ್ನು ಕಡಿಮೆ ಮಾಡುವುದು ಈ ಸಂಭ್ರಮ ಶನಿವಾರದ ಒಂದು ಉದ್ದೇಶವಾಗಿದೆ. ಪ್ರತಿ ಶಾಲೆಯಲ್ಲಿ ಸಂಭ್ರಮ ಶನಿವಾರವನ್ನು ಬ್ಯಾಗ್ಲೆಸ್ ಡೇ ಎಂದು ಆಚರಿಸಲು ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಈ ದಿನ ಪ್ರತಿ ತಿಂಗಳು 3ನೇ ಶನಿವಾರದಂದು ಆಚರಿಸಲಾಗುತ್ತದೆ. ಇದು ವಿದ್ಯಾರ್ಥಿಗಳ ಮೇಲಿನ ದೈಹಿಕ ಒತ್ತಡವನ್ನು ನಿವಾರಿಸಿ ಮತ್ತು ಹೆಚ್ಚು ಶಾಂತವಾದ ಕಲಿಕೆಯನ್ನು ಉತ್ತೇಜಿಸಲು ಇದು ಸಹಕಾರಿಯಾಗುತ್ತದೆ. Then next important scheme is Technology Assisted Learning Program. Technology Assisted Learning Program ಅಂದರೆ ತಂತ್ರಜ್ಞಾನ ಸಹಾಯಕ ಕಲಿಕೆ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶಗಳೇನೆಂದರೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಮಾಹಿತಿ ತಂತ್ರಜ್ಞಾನದ ಪರಿಕರಗಳನ್ನು ಉಪಯೋಗಿಸಿ ಬೋಧನೆ ಮತ್ತು ಕಲಿಕೆಯ ಪ್ರಕ್ರಿಯೆಯನ್ನು ಸುಧಾರಿಸುವುದಾಗಿದೆ. ಮಾಹಿತಿ ತಂತ್ರಜ್ಞಾನ ಪರಿಕರಗಳೊಂದಿಗೆ ಶಿಕ್ಷಕರು ಶಿಕ್ಷಣವನ್ನು ಒದಗಿಸುವುದು ಈ ಪ್ರೋಗ್ರಾಮ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ಮಾಹಿತಿ ತಂತ್ರಜ್ಞಾನ ಸೌಲಭ್ಯಗಳ ಬಳಕೆಯಲ್ಲಿ ಶಿಕ್ಷಕರಿಗೆ ತರಬೇತಿಯನ್ನು ನೀಡುವುದು ಸಹ ಈ ಒಂದು ಕಾರ್ಯಕ್ರಮದ ಉದ್ದೇಶವಾಗಿದೆ. ಟೆಕ್ನಾಲಜಿ ಅಸಿಸ್ಟೆಡ್ ಲರ್ನಿಂಗ್ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂದರೆ ದೀಕ್ಷಾ ಪೋರ್ಟಲ್ ಎಂಬ ಒಂದು ಪೋರ್ಟಲನ್ನು ಕೂಡ ಜಾರಿಗೆ ತಂದಿದೆ. ಈ ದೀಕ್ಷಾ ಪೋರ್ಟಲಲ್ಲಿ ಈ ಕಂಟೆಂಟ್ ಒದಗಿಸಲಾಗುತ್ತದೆ. This technology assisted learning program, it is being implemented since 2016 and 17. Then the next important program is Inspire Hours Manak program. It is an ambitious initiative of the Department of Science and Technology, Government of India. The objective of the scheme is to encourage innovation and creative thinking among school students. Allowing them to present ideas addressing the crucial social concerns through projects. ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನೆಂದರೆ ಪ್ರಾಜೆಕ್ಟ್ಸ್ಗಳ ಮೂಲಕ ಪ್ರಸ್ತುತ ಸಾಮಾಜಿಕ ಕಳಕಳಿಯನ್ನು ತಿಳಿಸುವ ವಿಚಾರಗಳನ್ನು ಪ್ರಸ್ತುತಪಡಿಸಲು ಅವಕಾಶ ನೀಡುವ ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ನಾವೀನ್ಯತೆ ಮತ್ತು ಸೃಜನಶೀಲತೆ ಚಿಂತನೆಯನ್ನು ಪ್ರೋತ್ಸಾಹಿಸುವುದು ಈ ಕಾರ್ಯಕ್ರಮದ ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಕಾರ್ಯಕ್ರಮದ ಸಾಧನೆಗಳನ್ನು ನೋಡುವುದಾದರೆ ರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಲ್ಲಿ ಕರ್ನಾಟಕದಿಂದ ಅತಿ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಕರ್ನಾಟಕದ 6 ವಿದ್ಯಾರ್ಥಿಗಳು ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಕೂಡ ಗೆದ್ದಿದ್ದಾರೆ. ಇದು ದೇಶದಲ್ಲೇ ಒಂದು ಅತ್ಯುನ್ನತ ಸಾಧನೆಯಾಗಿದೆ. ಇನ್ನು ಜಪಾನ್ನ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಆಯೋಜಿಸಿದ ಸುಕುರಾ ಕಾರ್ಯಕ್ರಮದಲ್ಲಿ ಕರ್ನಾಟಕದ 6 ವಿದ್ಯಾರ್ಥಿಗಳು ಭಾಗವಹಿಸಿ ಭಾರತಕ್ಕೆ ಒಂದು ಹಿರಿಮೆಯನ್ನು ತಂದಿದ್ದಾರೆ. Then next important scheme is Atal Tinkering Lab. Atal Tinkering Lab, it is launched by Government of India in 2016 under Niti Ayoga
ಆ್ಯಂಡ್ ಅಟಲ್ ಇನ್ನೋವೇಷನ್ ಮಿಷನ್. ಸೊ ನೀತಿ ಆಯೋಗ ಮತ್ತು ಅಟಲ್ ಇನ್ನೋವೇಷನ್ ಮಿಷನ್ ಅಡಿಯಲ್ಲಿ 2016ರಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬ್ ಅನ್ನು ಪ್ರಾರಂಭಿಸಲಾಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನೆಂದರೆ ವಿದ್ಯಾರ್ಥಿಗಳಲ್ಲಿ ಸೃಜನಶೀಲತೆ ಮತ್ತು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸುವುದಾಗಿದೆ. ಈ ಅಟಲ್ ಟಿಂಕರಿಂಗ್ ಲ್ಯಾಬ್ ಜೊತೆಗೆ ಅಗಸ್ತ್ಯ ಫೌಂಡೇಶನ್ ಮತ್ತು ಯುನಿಸೆಫ್ ಕೂಡ ಸಹಭಾಗಿತ್ವವನ್ನು ಹೊಂದಿವೆ. ಸೊ ನಾವು ವಿ ವಿಲ್ ಬ್ರೀಫ್ಲಿ ಸ್ಟಡಿ ಅಬೌಟ್ ದಿ ಮಾಸ್ ಎಜುಕೇಷನ್ ಸ್ಟೇಟಸ್ ಇನ್ ಕರ್ನಾಟಕ. ಸೊ ಸಮೂಹ ಶಿಕ್ಷಣದ ಬಗ್ಗೆ ಕೆಲವೊಂದು ವಿಷಯಗಳನ್ನು ನಾವು ಇವಾಗ ತಿಳಿದುಕೊಳ್ಳೋಣ. ಸಮೂಹ ಶಿಕ್ಷಣವನ್ನು ಅನುಷ್ಠಾನಗೊಳಿಸಲು ಕರ್ನಾಟಕದಲ್ಲಿ ವಯಸ್ಕ ಶಿಕ್ಷಣ ನಿರ್ದೇಶನಾಲಯವನ್ನು ಸ್ಥಾಪಿಸಲಾಗಿದೆ ಮತ್ತು ರಾಜ್ಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರವನ್ನು ಕೂಡ ಸ್ಥಾಪನೆ ಮಾಡಲಾಗಿದೆ. ಈ ರಾಜ್ಯ ಸಾಕ್ಷರತಾ ಮಿಷನ್ ಪ್ರಾಧಿಕಾರ ಕೇಂದ್ರ ಮತ್ತು ರಾಜ್ಯ ಸಾಕ್ಷರತಾ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು 1988ರಲ್ಲಿ ಸ್ಥಾಪನೆ ಮಾಡಲಾಗಿದೆ. ದೆನ್ ದ ಫೋಕಸ್ಡ್ ಏರಿಯಾಸ್ ಆಫ್ ದಿಸ್ ಮಾಸ್ ಎಜುಕೇಷನ್ ಈಸ್ ಮಹಿಳಾ ಸಾಕ್ಷರತೆಗೆ ವಿಶೇಷ ಒತ್ತು ನೀಡಲಾಗಿದೆ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳನ್ನು ಗುರಿಯಾಗಿಸಿಕೊಂಡು ಈ ಸಮೂಹ ಶಿಕ್ಷಣವನ್ನು ಒದಗಿಸಲಾಗುತ್ತಿದೆ. ದೆನ್ ದ ನೆಕ್ಸ್ಟ್ ಫೋಕಸ್ಡ್ ಏರಿಯಾ ಈಸ್ 75% ಕಡಿಮೆ ಸಾಕ್ಷರತೆ ಹೊಂದಿರತಕ್ಕಂತಹ ಜಿಲ್ಲೆಗಳಲ್ಲಿ ಮತ್ತು ನಗರ ಪ್ರದೇಶದ ಕೊಳಗೇರಿ ಮತ್ತು ಹಿಂದುಳಿದ ತಾಲೂಕುಗಳ ಆಯ್ದ ಗ್ರಾಮ ಪಂಚಾಯತಿಗಳಲ್ಲಿ ಅನಕ್ಷರಸ್ಥರನ್ನು ಗುರಿಯಾಗಿಸಿಕೊಂಡು ಸಮೂಹ ಶಿಕ್ಷಣವನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇನ್ನು ಸಮೂಹ ಶಿಕ್ಷಣದ ಆಬ್ಜೆಕ್ಟಿವ್ಸ್ ಅಂದರೆ ಉದ್ದೇಶಗಳು ಈ ರೀತಿಯಾಗಿವೆ. ಅನಕ್ಷರಸ್ಥ ವ್ಯಕ್ತಿಗಳಿಗೆ ಫಾರ್ಮ್ಗಳನ್ನು ಭರ್ತಿ ಮಾಡಲು, ಮೂಲಭೂತ ಹಣಕಾಸಿನ ವಹಿವಾಟುಗಳಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಉದ್ಯೋಗಾವಕಾಶ ಮತ್ತು ಅಗತ್ಯ ಸೇವೆಗಳನ್ನು ಪಡೆದುಕೊಳ್ಳಲು ಅವರನ್ನು ಸಬಲರಾಗಿಸುವಲ್ಲಿ ಈ ಸಮೂಹ ಶಿಕ್ಷಣವು ಮುಖ್ಯ ಉದ್ದೇಶವನ್ನು ಹೊಂದಿದೆ. ಮತ್ತು ಮಾನವ ಅಭಿವೃದ್ಧಿ ಸೂಚ್ಯಂಕವನ್ನು ಸುಧಾರಿಸಿ ವ್ಯಕ್ತಿಗಳನ್ನು ಸ್ವತಂತ್ರರಾಗಿಸಲು ಇದು ಉದ್ದೇಶವನ್ನು ಹೊಂದಿದೆ. ಸೊ ಬರವಣಿಗೆಯ ಕೌಶಲ್ಯವನ್ನು ಹೆಚ್ಚಿಸಲು ಪಠ್ಯಕ್ರಮದ ಪರಿಷ್ಕರಣೆ ಮತ್ತು ಮುಂದುವರಿದ ಶಿಕ್ಷಣವನ್ನು ಉತ್ತೇಜಿಸಲು ಮತ್ತು ಸಾಮಾನ್ಯ ಅರಿವನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿದೆ. ಸೊ ಮೂಲಭೂತ ಸಾಕ್ಷರತೆ, ಮುಂದುವರಿದ ಕಲಿಕೆ ಮತ್ತು ಕೌಶಲ್ಯದ ಉನ್ನತೀಕರಣದ ಮೂಲಕ 2030ರ ವೇಳೆಗೆ 100% ಸಾಕ್ಷರತೆಯನ್ನು ಸಾಧಿಸಲು ಸುಸ್ಥಿರ ಅಭಿವೃದ್ಧಿ ಗುರಿಗಳೊಂದಿಗೆ ಈ ಸಮೂಹ ಶಿಕ್ಷಣವು ಒಂದು ಹೊಂದಾಣಿಕೆಯನ್ನು ಮಾಡಿಕೊಂಡಿದೆ. ದೆನ್ ನೆಕ್ಸ್ಟ್ ಸ್ಕೀಮ್ ಈಸ್ ಸ್ಟೇಟ್ ಪ್ರೋಗ್ರಾಮ್ ಫಾರ್ 100% ಲಿಟ್ರಸಿ ಇನ್ ಗ್ರಾಮ ಪಂಚಾಯತ್ಸ್. ಗ್ರಾಮ ಪಂಚಾಯತ್ಗಳಲ್ಲಿ 100% ಸಾಕ್ಷರತೆಗಾಗಿ ರಾಜ್ಯ ಸರ್ಕಾರದ ಕಾರ್ಯಕ್ರಮ. ಸೊ ಇದರ ಉದ್ದೇಶ ಏನೆಂದರೆ 1000 ಗ್ರಾಮ ಪಂಚಾಯತಿಗಳನ್ನು 100% ಸಾಕ್ಷರತರನ್ನಾಗಿ ಮಾಡಿಸುವುದು. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮ. ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಉಲ್ಲಾಸ್ ನವಭಾರತ ಸಾಕ್ಷರತಾ ಕಾರ್ಯಕ್ರಮದ ಉದ್ದೇಶ ಏನೆಂದರೆ 2026 ಮತ್ತು 27ರ ವೇಳೆಗೆ ರಾಜ್ಯದಲ್ಲಿ 100% ಸಂಪೂರ್ಣ ಸಾಕ್ಷರತೆಯನ್ನು ಸಾಧಿಸುವುದು. ಸೊ ಇದರ ಧನ ಸಹಾಯದ ವಿಧಾನ ಬಂದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು 60% ಮತ್ತು 40% ಅನುಪಾತದಲ್ಲಿ ದುಡ್ಡನ್ನು ಈ ಸ್ಕೀಮ್ಗೋಸ್ಕರ ಹೂಡಿಕೆ ಮಾಡುತ್ತವೆ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ಲಿಟರರಿ ಪ್ರೋಗ್ರಾಮ್ ಅಂಡರ್ ಡಿಸ್ಟ್ರಿಕ್ಟ್ ಸೆಕ್ಟರ್ ಲಿಂಕ್ ಡಾಕ್ಯುಮೆಂಟ್ ಗ್ರಾಂಟ್. So this scheme is not that important from examination point of view, so we can skip this scheme. Now we will look into the college age education. So college age education ಬಗ್ಗೆ ಇವಾಗ ನಾವು ಕೆಲವು ಸ್ಕೀಮ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ದ ಫಸ್ಟ್ ಒನ್ ಈಸ್ ಕರ್ನಾಟಕ ಯುವ ನಿಧಿ ಸ್ಕೀಮ್. ಈ ಸ್ಕೀಮ್ನ ಮುಖ್ಯ ಉದ್ದೇಶ ಏನೆಂದರೆ ನಿರುದ್ಯೋಗಿ ಯುವಕರಿಗೆ ಬೆಂಬಲವನ್ನು ನೀಡುವುದು. ಸೊ ಇದರ ಫಲಾನುಭವಿಗಳು ಬಂದು 2022 ಮತ್ತು 23ರ ಶೈಕ್ಷಣಿಕ ವರ್ಷದಲ್ಲಿ ತಮ್ಮ ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು. ಸೊ ಈ ಸ್ಕೀಮ್ನ ಭತ್ಯೆ ಬಂದು ಅಲವನ್ಸ್ ಬಂದು ತಿಂಗಳಿಗೆ 1500 ರೂಪಾಯಿಗಳನ್ನು ಈ ನಿರುದ್ಯೋಗಿ ಯುವಕರಿಗೆ ನೀಡಲಾಗುತ್ತದೆ. ಸೊ ಅರ್ಹತೆ ಬಂದು ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿರಬೇಕು ಮತ್ತು ಪದವಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ದಿನಾಂಕದಿಂದ 180 ದಿನಗಳವರೆಗೆ ಉದ್ಯೋಗ ಸಿಗದ ಯುವಕರಿಗೆ ಮಾತ್ರ ಈ ಭತ್ಯೆಯನ್ನು ನೀಡಲಾಗುತ್ತದೆ. ಸೊ ಇನ್ನು ಅನುಷ್ಠಾನ ಬಂದು ಅರ್ಹ ಯುವಕರಿಗೆ ಮಾರ್ಕ್ಸ್ ಕಾರ್ಡ್ಗಳನ್ನು NADಗೆ ಅಪ್ಲೋಡ್ ಮಾಡಲಾಗುತ್ತದೆ. ಸೊ ಈ NADಯ ಮುಖಾಂತರ ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಮುಖಾಂತರ ಈ ಸ್ಕೀಮ್ನ ಸೌಲಭ್ಯವನ್ನು ಇವರಿಗೆ ಒದಗಿಸಲಾಗುತ್ತದೆ. ಸದ್ಯ ಈ ಸ್ಕೀಮ್ ಬಂದು ಇನ್ನೂ ಅನುಷ್ಠಾನದ ಹಂತದಲ್ಲಿದೆ. ದೆನ್ ನೆಕ್ಸ್ಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಆರ್ ಸ್ಕೀಮ್ಸ್ ಆರ್ ಟೆಲಿಗ್ರಾಮ್ ಆ್ಯಂಡ್ ಯೂಟ್ಯೂಬ್ ಚಾನಲ್ಸ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಆ್ಯಂಡ್ ಕರಿಯರ್ ಗೈಡೆನ್ಸ್. ಸೊ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವೃತ್ತಿ ಮಾರ್ಗದರ್ಶನಕ್ಕಾಗಿ ಟೆಲಿಗ್ರಾಮ್ ಮತ್ತು ಯೂಟ್ಯೂಬ್ ಚಾನಲ್ಗಳನ್ನು ಸ್ಟಾರ್ಟ್ ಮಾಡಲಾಗಿದೆ. ಸೊ ಮೊದಲನೇದಾಗಿ ವಿಜಯೀ ಭವ ಟೆಲಿಗ್ರಾಮ್ ಚಾನಲ್. ಸೊ ಇದರ ಉದ್ದೇಶ ಏನೆಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ
ಯುವಕರಲ್ಲಿ ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದು. ಸೊ ಸೆಕೆಂಡ್ ಒನ್ ಯುವ ವಿಜಯಿ ಪಥ ಯೂಟ್ಯೂಬ್ ಚಾನಲ್. ಸೊ ಇದರ ಉದ್ದೇಶ ಏನೆಂದರೆ ಕೇಂದ್ರ ಸರ್ಕಾರದ ಉದ್ಯೋಗಿಗಳಿಗೆ ಆನ್ಲೈನ್ ತರಬೇತಿಯನ್ನು ಒದಗಿಸುವುದು. ಥರ್ಡ್ ಒನ್ ವಿಜಯಿ ಭವ ಯೂಟ್ಯೂಬ್ ಚಾನಲ್. ಸೊ ಇದರ ಮುಖ್ಯ ಉದ್ದೇಶ ಏನಂತಂದರೆ ರಾಜ್ಯ ಸರ್ಕಾರಿ ಉದ್ಯೋಗಿಗಳಿಗೆ ಆನ್ಲೈನ್ ಕೋಚಿಂಗನ್ನು ನೀಡುವುದು. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ರೀಜನಲ್ ಎಕೋಸಿಸ್ಟಮ್ ಫಾರ್ ಟೆಕ್ನಿಕಲ್ ಎಕ್ಸಲೆನ್ಸ್. ಇದರ ಮುಖ್ಯ ಉದ್ದೇಶ ಏನಂತಂದರೆ ರಾಜ್ಯದ ಪ್ರತಿ ಜಿಲ್ಲೆಯಲ್ಲಿರುವಂತಹ ತಾಂತ್ರಿಕ ಶ್ರೇಷ್ಠತೆಯ ಸಂಸ್ಥೆಗಳನ್ನು ಗುರುತಿಸಿ ಮತ್ತು ಅವುಗಳನ್ನು ಅಭಿವೃದ್ಧಿಪಡಿಸುವುದು. ದೆನ್ ಕಮಿಂಗ್ ಟು ದಿ ಅಬ್ಜೆಕ್ಟಿವ್ಸ್ ಆಫ್ ದಿ ಸ್ಕೀಮ್. ಸೊ ದ ಮೇನ್ ಅಬ್ಜೆಕ್ಟಿವ್ಸ್ ಆಫ್ ದ ಸ್ಕೀಮ್ಸ್ ಆರ್ establishing institutions with clear vision, mission and governance, and to provide support for delivering contemporary quality teaching and learning programs. So it also offers industry relevant partnered programs. Then it also emphasizes on promoting research and innovation. So it also provides for developing state of the art infrastructure for incubation. So these are the few objectives of the scheme. Then the next important program is Integrated Karnataka Learning Management System. ಸೊ ಸಮಗ್ರ ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಅಂತ ನಾವು ಕನ್ನಡದಲ್ಲಿ ಕರಿತೇವೆ. ಸೊ ಸಮಗ್ರ ಕರ್ನಾಟಕ ಕಲಿಕಾ ನಿರ್ವಹಣಾ ವ್ಯವಸ್ಥೆ ಅಂತ ಕರೀತೇವೆ. ಸೊ ದಿಸ್ ಸ್ಕೀಮ್ ಈಸ್ ಇಂಪ್ಲಿಮೆಂಟೆಡ್ ಟು ಎನ್ಹ್ಯಾನ್ಸ್ ಸ್ಟೂಡೆಂಟ್ಸ್ ಲರ್ನಿಂಗ್ ಎಬಿಲಿಟಿ ಆ್ಯಂಡ್ ಟು ಡೆವಲಪ್ ಸ್ಕಿಲ್ಸ್ ಇನ್ ಸ್ಟಡಿಯಿಂಗ್ ಪಾಲಿಟೆಕ್ನಿಕ್, ಡಿಪ್ಲೊಮಾ ಆ್ಯಂಡ್ ಇಂಜಿನಿಯರಿಂಗ್. ಸೊ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಪಾಲಿಟೆಕ್ನಿಕ್, ಡಿಪ್ಲೊಮಾ ಮತ್ತು ಇಂಜಿನಿಯರಿಂಗ್ಗಳಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ಸ್ಕೀಮನ್ನು ಅಳವಡಿಸಲಾಗಿದೆ. ಸೊ ಈ ಸ್ಕೀಮ್ನ ಮುಖ್ಯ ಲಕ್ಷಣಗಳೇನೆಂತಂದರೆ ಕಾಂಪ್ರಿಹೆನ್ಸಿವ್ ಲರ್ನಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಸಮಗ್ರ ಕಲಿಕಾ ನಿರ್ವಹಣಾ ವ್ಯವಸ್ಥೆ. ದೆನ್ ಫ್ರೀ ಟ್ಯಾಬ್ಲೆಟ್ ಡಿಸ್ಟ್ರಿಬ್ಯೂಷನ್, ಉಚಿತ ಟ್ಯಾಬ್ಲೆಟ್ ವಿತರಣೆ ಆಗಿದೆ. ದೆನ್ ಅಪ್ಗ್ರೇಡೇಷನ್ ಆಫ್ ದಿ ಇಂಜಿನಿಯರಿಂಗ್ ಕಾಲೇಜಸ್ಗಳನ್ನು ಅಪ್ಗ್ರೇಡ್ ಮಾಡುವುದು, ಅಂದರೆ ಮೇಲ್ದರ್ಜೆಗೆ ಏರಿಸುವುದು. ದೆನ್ ತಾಂತ್ರಿಕ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳ ಕಲಿಕೆ ಮತ್ತು ಕೌಶಲ್ಯವನ್ನು ಅಭಿವೃದ್ಧಿಯನ್ನು ಸುಧಾರಿಸುವುದು ಈ ಸ್ಕೀಮ್ನ ಒಂದು ಮುಖ್ಯ ಉದ್ದೇಶವಾಗಿದೆ. ದೆನ್ ದ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಕೀಮ್ ಈಸ್ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್. ಸೊ ಇಟ್ ಈಸ್ ಅ ನ್ಯೂ ಏಜ್ ಡಿಜಿಟಲ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಫಾರ್ ಸ್ಟೂಡೆಂಟ್ಸ್ ಟು ಲರ್ನ್ ಬೈ ಡೂಯಿಂಗ್ ಆ್ಯಂಡ್ ಟೀಚರ್ಸ್ ಟು ಬೆಟರ್ ಕೊಲಾಬ್ರೇಟ್ ವಿತ್ ಲರ್ನರ್ಸ್. ದ ಕೀ ಫೀಚರ್ಸ್ ಆಫ್ ದಿಸ್ ಪ್ರೋಗ್ರಾಮ್ ಆರ್ digital platform for learning. So it includes AI first, cloud first and mobile first digital learning platform facilities. So it offers learning anytime, anywhere and any device to make learning convenient, relevant and engaging. Then we have National Academic Depository, ರಾಷ್ಟ್ರೀಯ ಶೈಕ್ಷಣಿಕ ಠೇವಣಿ ಅಂತ ಕರೆಯುತ್ತಾರೆ ಕನ್ನಡದಲ್ಲಿ. ಸೊ ಇದು UGC ನವದೆಹಲಿಯ ಒಂದು ಅಧಿಕೃತ ಸಂಸ್ಥೆಯಿಂದ ಸ್ಥಾಪಿಸಲ್ಪಟ್ಟಿದೆ. ನ್ಯಾಷನಲ್ ಅಕಾಡೆಮಿಕ್ ಡಿಪಾಸಿಟರಿ ಶಿಕ್ಷಣ ಕ್ಷೇತ್ರದಲ್ಲಿ ಆಡಳಿತಾತ್ಮಕ ಮತ್ತು ಶೈಕ್ಷಣಿಕ ಪ್ರಕ್ರಿಯೆಗಳನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ. ಸೊ ಶೈಕ್ಷಣಿಕ ಮಾಹಿತಿಯನ್ನು ಡಿಜಿಟಲ್ ಸಂರಕ್ಷಣೆಗಾಗಿ ಇದು 24/7 ಆನ್ಲೈನ್ ಸೇವೆಯನ್ನು ಒದಗಿಸುತ್ತದೆ. ಸೊ ಭಾರತದಾದ್ಯಂತ ಶಿಕ್ಷಣ ಸಂಸ್ಥೆಗಳು ನ್ಯಾಷನಲ್ ಅಕಾಡೆಮಿಕ್ ಡೆಪಾಸಿಟರಿಗೆ ಶೈಕ್ಷಣಿಕ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಪ್ರೋತ್ಸಾಹಿಸಲಾಗುತ್ತಿದೆ. ಸೊ ದೀಸ್ ಆರ್ ಆಲ್ ದಿ ಸ್ಕೀಮ್ಸ್ ಆ್ಯಂಡ್ ಪ್ರೋಗ್ರಾಮ್ಸ್ ರಿಲೇಟೆಡ್ ಟು ಎಜುಕೇಷನ್ ಇನ್ ಕರ್ನಾಟಕ. ಎಕನಾಮಿಕ್ ಸರ್ವೆ ಚಾಪ್ಟರ್ 11ರಲ್ಲಿ ಇರ್ತಕ್ಕಂತಹ ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್, ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಸ್ಕೀಮ್ಸ್ ಮತ್ತು ಪ್ರೋಗ್ರಾಮ್ಗಳ ಒಂದು ಸಂಕ್ಷಿಪ್ತ ಅಧ್ಯಯನವನ್ನು ನಾವು ಇವಾಗ ಮಾಡಿದ್ದೇವೆ. ಸೊ ದಿಸ್ ಈಸ್ ಆಲ್ ಇಂಪಾರ್ಟೆಂಟ್ ಫ್ರಮ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. See you in the next video. Till then, happy learning.